ಕನ್ನಡದ ಬಹು ಪ್ರತಿಭಾವಂತ ಕವಿಗಳಲ್ಲಿ ಒಬ್ಬರಾಗಿರುವಂಥ ಮೇದರದೊಡ್ಡಿ ಹನುಮಂತರವರ ನೆಲದಲ್ಲಿಯೂ ನಕ್ಷತ್ರಗಳಿವೆ ಕವನ ಸಂಕಲನವನ್ನು ಓದೋದು ಪ್ರಾರಂಭ ಮಾಡಿದ ಕೂಡಲೇ ಒಂದು ಸಂಭ್ರಮ ಮತ್ತು ಸಂಕಟ ನನ್ನನ್ನು ಕಾಡೋದಕ್ಕೆ ಆರಂಭ ಆಯಿತು. ಇಂತಹ ಮಹತ್ವದ ಕವಿಯೊಬ್ಬನನ್ನು ಕನ್ನಡದ ಸಾಹಿತ್ಯ ವಲಯ ಇನ್ನೂ ಅತಿ ಹೆಚ್ಚು ಪರಿಚಯಿಸಬೇಕಾಗಿದ್ದ, ಅವರಿಗೆ ನೀಡಬೇಕಾದಿದ್ದ ಮನ್ನಣೆಗಳನ್ನು ನೀಡುವಲ್ಲಿ ಸೋತಿದೆ ಅಂತೇಳಿ ನನ್ನನ್ನು ಒಳಗೊಂಡಂತೆ ಅನಿಸ್ತಾ ಇದೆ. ಈ ಸಂದರ್ಭದಲ್ಲಿ ಅವರ ನೆಲದಲ್ಲಿಯೂ ನಕ್ಷತ್ರಗಳಿವೆ ಕವನ ಸಂಕಲನದ ತ್ಯಾಪೆ ಸೀರೆಯ ದೇವತೆ ಎನ್ನುವ ಒಂದು ಕವಿತೆಯನ್ನು ನಾನು ಓದೋದಕ್ಕೆ ಇಚ್ಛಿಸ್ತಾ ಇದ್ದೇನೆ. ಇದು ತಾಯಿಯ ಬಗ್ಗೆ ಬರೆದಿರುವಂಥ ಕವಿತೆ. ನಾವೀಗಾಗಲೇ ಲಂಕೇಶರ ಅವ್ವ ಕವಿತೆಯನ್ನ, ಎಲ್ ಹನುಮಂತಯ್ಯನವರ ಅವ್ವ ಕವಿತೆಯನ್ನ, ಸರ್ಜು ಕಾಟ್ಕರ್ ಅವರ ಅವ್ವ ಕವಿತೆಯನ್ನ, ಹೀಗೆ ಅನೇಕ ಕವಿತೆಗಳನ್ನು ಕನ್ನಡದ ಮನಸ್ಸುಗಳು ಓದಿವೆ ಮತ್ತೆ ಅದನ್ನು ಮಾನ್ಯ ಕೂಡ ಮಾಡಿದೆ. ಅಂಥದ್ದೇ ಓದಿನ ಅನುಭವವನ್ನ ಕೊಡಬಲ್ಲಂತ ಕವಿತೆ ಇದೆಂದು ನಾನು ಭಾವಿಸಿದ್ದೇನೆ. ಯಾವುದು? ಮೇದರದೊಡ್ಡಿ ಹನುಮಂತರವರ ತ್ಯಾಪೆ ಸೀರೆಯ ದೇವತೆ. ನನ್ನವ್ವ ಮಾಸಿದ ತ್ಯಾಪೆಯ ಸೀರೆಯುಟ್ಟವಳೆಂದು ಹೀಯಾಳಿಸುವುದಿಲ್ಲ. ನನ್ನವ್ವ ಮಾಸಿದ ತ್ಯಾಪೆಯ ಸೀರೆಯುಟ್ಟವಳೆಂದು ಹೀಯಾಳಿಸುವುದಿಲ್ಲ. ಆಕೆಯ ಪಾದದ ಧೂಳಿನ ಕಣದಲ್ಲಿ 100 ಸ್ವರ್ಗಗಳಿವೆ. ಮನೆ ಮನೆ ಮುಸಿರೆ ತಿಕ್ಕುತ್ತಲೋ, ಕೂಲಿ ನಾಲಿ ಮಾಡುತ್ತಲೋ, ಕಾಡಿ ಬೇಡುತ್ತಲೋ, ಅನ್ನ ಗಿಟ್ಟಿಸಿಕೊಂಡು ತುತ್ತುಣಿಸಿದ ಅವ್ವನ ನೆನೆದಾಗಲೆಲ್ಲ 1000 ಕವಿತೆಯುಟ್ಟುತ್ತವೆ. ಅನ್ನ ಗಿಟ್ಟಿಸಿಕೊಂಡು ತುತ್ತುಣಿಸಿದ ಅವ್ವನ ನೆನೆದಾಗಲೆಲ್ಲ 1000 ಕವಿತೆಯುಟ್ಟುತ್ತವೆ. ಹಿಮಾಲಯದಲ್ಲಿಯೋ, ಗಂಗೆ ತಟದಲ್ಲಿಯೋ, ಪುಣ್ಯಕ್ಷೇತ್ರದಲ್ಲಿಯೋ ತಪಗೈಯದಿದ್ದರೂ ನಿತ್ಯವೂ ವರಮಳೆಗೈಯುತ್ತಿಹ ನನ್ನವ್ವ ದೇವರಿಗೂ ಮಿಗಿಲುತ್ತಾನೆ. ನಿತ್ಯವೂ ವರಮಳೆಗೈಯುತ್ತಿರುವ ನನ್ನವ್ವ ದೇವರಿಗೂ ಮಿಗಿಲುತ್ತಾನೆ. ಆವರಿಸಿದ ಮುಪ್ಪಿಗೆ ಮಂಜಾದ ಕಣ್ಣುಗಳಿಗೆ ನಿಂತ ಕಾಲುಗಳಿಗೆ ಊರುಗೋಲು ನಾನೀಗ. ನನ್ನವ್ವ ಬದುಕು ಕಟ್ಟಿದ ದೇವತೆ, ನನ್ನವ್ವ ಬದುಕು ಕಟ್ಟಿದ ದೇವತೆ. ನೋಡಿ, ಎಂಥ ಅಮೂಲ್ಯವಾದ ಕವಿತೆಯನ್ನ ಮೇದರದೊಡ್ಡಿ ಹನುಮಂತರವರು ಕನ್ನಡಕ್ಕೆ ನೀಡಿದ್ದಾರೆ ಅನ್ನೋದೇ ನಿಜಕ್ಕೂ ಖುಷಿದಾಯಕ ವಿಚಾರವಾಗಿದೆ. ಅವರ 4ನೆಯ ಕವನ ಸಂಕಲನವಾದ ನೆಲದಲ್ಲಿಯೂ ನಕ್ಷತ್ರಗಳಿವೆ ಬಹುಜನ ಓದುಗರನ್ನ ತಲುಪಲಿ. ಅವರ ಕವಿತೆಗಳು, ಹೊಸ ಆಲೋಚನೆಗಳು ಹೊಸ ತಲೆಮಾರನ್ನ ಮತ್ತಷ್ಟು ಪ್ರಭಾವಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ. ಅವರಿಗೆ ಕಳೆದ 20 ವರ್ಷಗಳಿಂದ ಸಾಹಿತ್ಯ ಕೃಷಿಯನ್ನು ಮಾಡ್ತಿರುವಂಥ ಮೇದರದೊಡ್ಡಿ ಹನುಮಂತ ಅವರಿಗೆ ಕಾವ್ಯದ ಇನ್ನೂ ಅನೇಕ ಅರುಹುಗಳು ದಕ್ಕಲಿ. ಆ ಕಾವ್ಯ ಮತ್ತು ಕಾವ್ಯದ ಒಡನಾಡಿಯಾಗಿರುವ ಅವರಿಗೆ ಬದುಕು ಕೂಡ ಹಸನಾಗಲಿ ಅಂತೇಳಿ ಆಶಿಸ್ತಾ ಇದ್ದೀನಿ. ಧನ್ಯವಾದಗಳು. ತಾವು ಕೂಡ ಇಂಥ ನೆಲದಲ್ಲಿಯೂ ನಕ್ಷತ್ರಗಳಿವೆ ಎಂಬಂತಹ ಮಹತ್ವದ ಕವನ ಸಂಕಲನವನ್ನು ಕೊಂಡು ಓದಿ ಅವರ ಬರಹಕ್ಕೆ ಮತ್ತಷ್ಟು ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀನಿ. ನಮಸ್ಕಾರ.